ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಹೇಳ ಸರಿನೇ. ಟೈಮ್ ಸರಿಗ್ ಊಟ, ಹಾಕೊಳಕ್ ಬಟ್ಟೆ, ಇರಕ್ ಜಾಗ ಎಲ್ಲ ಇದೆ. ನಿಮ್ ಪ್ರಕಾರ ಇಷ್ಟಿದ್ರೆ ಸಾಕಲ್ವಾ? ಇನ್ನೇನೆ ಬೇಕು ನಿನಗೆ? ಅಲ್ಲ ರೀ, ನೀವ್ ಊರಿಗೆ ಬಂದು ಇಷ್ಟು ದಿನ ಆಯ್ತು. ಏನೋ ಅರ್ಜೆಂಟ್ ಕೆಲ್ಸ ಇದೆ ಅಂತ ನನ್ನ ಹತ್ರ ಒಂದ್ ಮಾತು ಹೇಳ್ದೆ. ನಿಮ್ಮಣ್ಣ ಹೇಳಿದ್ರು ಅಂತ ಇಲ್ಲಿಗೆ ಬಂದ್ಬಿಟ್ರಿ. ಬಂದವರು ನನಗೊಂದು ಫೋನ್ ಮಾಡಾದ್ರು, ನೀನ್ ಹೇಗಿದ್ಯಾ, ಏನಾದ್ರು ಬೇಕಾ, ಏನು ಎತ್ತ ಅಂತ ಯಾವತ್ತಾದ್ರೂ ಕೇಳಿದಿರೇನ್ರಿ? ಇಲ್ಲ. ಯಾಕಂದ್ರೆ ನಿಮಗ್ ನನ್ನ ಮೇಲಿರೋ ಕಾಳಜಿಗಿಂತ ನಿಮಗ್ ನಿಮ್ಮ ಅಣ್ಣನ ಮೇಲಿರೋ ನಂಬಿಕೆನೇ ಹೆಚ್ಚು. ಹೌದು ರೀ, ನಾನು ಒಪ್ಕೊಳ್ತೀನಿ. ಆ ಮನೇಲಿ ನಮ್ಗೆ ಊಟ, ಹೊಟ್ಟೆ ಬಟ್ಟೆಗೆಲ್ಲ ಯಾವ ತೊಂದ್ರೆನೂ ಇಲ್ಲ ರೀ. ಆದ್ರೆ ಎಲ್ಲ ಅವ್ರ ಹತ್ರ ಕೇಳಕ್ ಆಗಲ್ಲ ಅಲ್ವಾ? ಯಾಕೆ ಕೇಳಕ್ಕಾಗಲ್ಲ? ನೀನ್ ಕೇಳಿ ನಮ್ಮಣ್ಣ ಇಲ್ಲ ಅನ್ಬಿಡ್ತಾರ? ಇಲ್ಲ ಅಂತ ಹೇಳಲ್ಲ ರೀ, ಆದ್ರೆ ನನ್ನಿಂದ ಕೇಳಕ್ ಆಗಲ್ಲ. ಅಂತದ್ದೇನೆ ಕೇಳಕ್ಕಾಗದೇ ಇರೋದು ನಿನಗ್ ಬೇಕಾಗಿರೋದು? ಅಂತದ್ದೇನೆ ಕೇಳಕ್ಕಾಗದೇ ಇರೋದು ನಿನಗ್ ಬೇಕಾಗಿರೋದು? ಬೇಕಾಗತ್ತೆ ರೀ. ಅದನ್ನ ಹೋಗಿ ನಿಮ್ಮ ಅಣ್ಣನ ಹತ್ರ, ಮಾವ ನನ್ಗೆ ನನ್ ಮಗಳಿಗೆ ಪ್ಯಾಡ್ ತಗೊಳಕ್ಕೆ ದುಡ್ಡು ಕೊಡಿ ಅಂತ ಕೈ ಚಾಚಿ ಕೇಳೇನ್ರಿ? ಹೇಳ್ರಿ, ಕೇಳ. ಸರಿ, ನನ್ನ ಹತ್ರನೇ ಫೋನ್ ಮಾಡಿ ಕೇಳಿದ್ದಿದ್ರೆ ನಾನೇ ಕಳಿಸ್ತಿರ್ಲಿಲ್ವಾ? ರೀ, ಅಪ್ಪ ಅಮ್ಮ ಆದ್ರೂ ಸರಿ, ಗಂಡ ಆದ್ರೂ ಸರಿ, ಎಲ್ರಿಗೂ ಸ್ವಾಭಿಮಾನ ಅನ್ನೋದು ಇದ್ದೇ ಇರುತ್ತೆ. ಅದಕ್ಕೆ ಅಂತ ನನ್ ಗಂಡನ ಹತ್ರ ಕೇಳ್ಬಾರ್ದು ಅಂತ ನಾನು ಹೇಳ್ತಿಲ್ಲ ರೀ. ಹೆಂಡತಿ ಆದವಳು ಏನೇ ಬೇಕು ಅಂತಂದ್ರು ಗಂಡನ ಹತ್ರ ಕೇಳೋ ಎಲ್ಲ ಅಧಿಕಾರ ಅವಳಿಗಿದೆ. ಕೊಡ್ಸೋ ಹಾಕು ಗಂಡನ್ಗಿದೆ ರೀ. ಆದ್ರೂ ಕೆಲವೊಂದ್ ವಿಷಯ ಅಲ್ಲ, ನಾವ್ ಕೇಳ್ದೇನೆ ಸಿಗ್ಬೇಕು. ನಾವ್ ಕೇಳದ್ಮೇಲೆ ಸಿಗುತ್ತೆ ಅನ್ನೋದಾದ್ರೆ ವಿಷಯ ಆಗ್ಲಿ ವಸ್ತು ಆಗ್ಲಿ ನಮಗ್ ಬೇಡವೇ ಬೇಡ ಅಂತ ಅನ್ಸುತ್ತೆ ರೀ. ಇದನ್ನೆಲ್ಲ ನಾನ್ ನಿಮ್ಗೆ ಹೇಳಿನೇ ಅರ್ಥ ಮಾಡಿಸ್ಬೇಕು ಅಂತ ಏನಿಲ್ಲ ರೀ. ಹೇಳ್ದೇನೆ ಒಬ್ಬ ಗಂಡನಾಗಿ, ಒಬ್ಬ ಹೆಣ್ಮಗು ಅಪ್ಪನಾಗಿ ನೀವ್ ಅರ್ಥ ಮಾಡ್ಕೋಬೇಕಾಗಿತ್ತು. ಆದ್ರೆ ನೀವ್ ಮಾಡ್ಕೊಂಡಿಲ್ಲ. ಇದನ್ನೆಲ್ಲ ಯಾವತ್ತಾದ್ರೂ ನಿಮ್ ಹತ್ರ ಹೇಳ್ಕೊಂಡಿದ್ದೀನನ್ರಿ? ಇಲ್ಲ. ಯಾಕಂದ್ರೆ ನನಗ್ ಚೆನ್ನಾಗ್ ಗೊತ್ತು, ನಾನೇನೇ ಹೇಳಿದ್ರು ಏನೇ ಮಾಡಿದ್ರು ನಿಮ್ಗೆ ಯಾವ್ದು ಅರ್ಥ ಆಗೋದಿಲ್ಲ ಅಂತ. ನೀವ್ ಇವತ್ತಿಷ್ಟೆಲ್ಲ ಹೇಳಿದ್ರಿ ಅಂತ ನಾನು ಹೇಳ್ದೆ ಅಷ್ಟೇ. ನೋಡು, ಇನ್ಮೇಲೆ ನಿನಗಾಗ್ಲಿ ಅಶ್ವಿನಿಗಾಗ್ಲಿ ಏನ್ ಬೇಕಂದ್ರೂ ಸಂಕೋಚ ಇಲ್ದೆ ನನ್ನನ್ ಕೇಳು. ಅದನ್ನು ಕೊಡ್ಸಕ್ಕಾಗ್ದೇ ಇರೋಷ್ಟು ಕೈಲಾಗ್ದೇ ಇರೋನಲ್ಲ ಕಣೆ ನಾನು. ಮತ್ತೆ ನಮ್ಮಣ್ಣ ಅವ್ರೇನ್ ಸಂಬಳ ತಗೊಳ್ಳೋ ಆಳ್ತಾರ ನನ್ನನ್ನು ದುಡಿಸ್ಕೋತಾ ಇಲ್ಲ.
ನನಗೆ ಎಷ್ಟು ದುಡ್ಡು ಬೇಕೋ ಅವ್ರ ಪರ್ಮಿಷನ್ ಇಲ್ಲದೆ ಖರ್ಚು ಮಾಡುವಷ್ಟು ಯಜಮಾನನ್ ಥರಾನೇ ಇಟ್ಟಿದ್ದಾರೆ. ನಮ್ಮ ಅಣ್ಣನ ಬಗ್ಗೆ ಯಾವತ್ತೂ ತಪ್ಪಾಗಿ ಮಾತಾಡ್ಬೇಡ. ಅಣ್ಣ 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 ಮಾತಾಡಿದ್ರ ಅಣ್ಣ 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 ನಾನಲ್ಲಿ ನನ್ನ ಮಗಳಲ್ಲಿ ಅಮ್ಮ ಸಾರಿ ಅಮ್ಮ. ಕಂದ ಗಹನ ಅಳ್ಬೇಡ ಕಂದ. ಅಮ್ಮ ನಾನು ಕ್ಲಾಸಿಗೆ ಹೋಗ್ಲಿಲ್ಲ ಅಂದ್ರೆ ನನ್ನ ತೆಗ್ದಾಕ್ಬಿಡ್ತಾರಮ್ಮ. ಇರು, ನಿಮ್ಮ ಮಾಸ್ಟರ್ ಕಾಲ್ ಮಾಡ್ತಿದ್ದಾರೆ. ಹಲೋ, ಹೇಳಿ ಸರ್. ಮೇಡಮ್ ನೀವಿನ್ನೂ ಎಲ್ಲಿದ್ದೀರಾ? ಮಾಸ್ಟರ್ ಅದು ಅದು ಇದಂತ ರಾಗ ಹೇಳಿಬಿಡಿ ಮೇಡಮ್, ಟೈಮ್ ಆಗ್ತಿದೆ, ಬೇಗ ಬನ್ನಿ. ಅದು ಮಾಸ್ಟರ್ ಅದು. ಅಕ್ಕ ಏನಾಯ್ತು? ಲೇಟ್ ಆಗ್ತಿದೆ, ಬೇಗ ಹೊರಟು ಬನ್ನಿ ಅಂತ ಹೇಳ್ತಿದ್ದಾರೆ. ಜನನಿ, ಯಾವಾಗ್ಲೂ ಏನಾದ್ರೂ ಒಂದು ಐಡಿಯಾ ಕೊಡ್ತಿರ್ತೀಯ ತಾನೆ, ಈಗ್ಲೂ ಏನಾದ್ರೂ ಒಂದು ಹೇಳೆ. ಇವರೆಲ್ಲರೂ ಮನೇಲೇ ಇದ್ದಾರೆ, ಇವ್ರುಗಳ ಕಣ್ ತಪ್ಸಿ ಹೇಗ್ ಹೋಗೋದು ಅನಗ? ಅಮ್ಮ ತಾಯ್ದಿರ, ಮೊದಲು ನೀವು ಒಳದು ಕರೆಯೋದನ್ನ ಸ್ವಲ್ಪ ನಿಲ್ಲಿಸಿ. ಏನಾದ್ರೂ ಒಂದು ದಾರಿ ಸಿಕ್ಕೇ ಸಿಗತ್ತೆ. ಯಾವ ದಾರಿನಮ್ಮ? ಎಲ್ಲೋಗ್ತಾ ಇದ್ದೀರಾ? ಧರ್ಮಣ್ಣ, ಅದು ಏನಮ್ಮ, ಏನ್ ಅದು 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 ಅನ್ಕೊಂಡು